ಪಿ ಅನ್ನೋ ಒಂದು ಇದು ಮಾಡಿರೋದ್ರಿಂದ ಕ್ರಿಪ್ಟೋದಲ್ಲಿ ಅದರಿಂದ ಏನಾದರೂ ಟ್ರಾನ್ಸಾಕ್ಷನ್ ಇದೆಯಾ? ಎವ್ರಿ ಟ್ರಾನ್ಸಾಕ್ಷನ್ ಐ ಡನ್ ಹೆಲ್ದಿ ಟ್ರಾನ್ಸಾಕ್ಷನ್. ಅದೇ ಟ್ರಾನ್ಸಾಕ್ಷನ್ ನಾನು ಮಾಡೇ ಇಲ್ಲ, ಎಲ್ಲ ಹೆಲ್ದಿ ಟ್ರಾನ್ಸಾಕ್ಷನ್ನೇ ಮಾಡಿರೋದು. ಆ ಕ್ರಿಪ್ಟೋ ಒಂದು ಇಲ್ಲೀಗಲ್ ಅನ್ನೋದೊಂದು ತಲೆಯಲ್ಲಿ ಎಲ್ಲರಿಗೂ ಇರುತ್ತೆ, ಡೌಟ್ ಇರುತ್ತೆ. ಯಾಕಂದರೆ ಅದನ್ನು ಬೇರೆ ಬೇರೆ ಇದಕ್ಕೆಲ್ಲ ಯೂಸ್ ಮಾಡ್ಕೊಂಡಿರ್ತಾರೆ. ಆದರೆ ನನ್ನ ಕ್ರಿಪ್ಟೋದಲ್ಲಿ ನಾನು ಫಸ್ಟ್ ಒಂದು 10 ದಿನ ಆ್ಯಪಾಗಿ ತಿಳ್ಕೊಳಕ್ಕೆ ಒಂದು 500 ರೂಪಾಯಿ 1000 ರೂಪಾಯಿ ಹಾಕ್ಕೊಂಡು ಒಂದು 3-4 ಸಾವಿರ ಹಾಕ್ಕೊಂಡು ಡೇ ಬೈ ಡೇ ಟ್ರಾನ್ಸಾಕ್ಷನ್ ಮಾಡಿ ಅದರ ನೆಕ್ಸ್ಟು ಒಳ್ಳೊಳ್ಳೆ ಯೂಟ್ಯೂಬಲ್ಲಿ ಇರ್ತಾರೆ, ಅವ್ರ ಹತ್ರ ಎಲ್ಲ ನೋಡಿಕೊಂಡು ನಾನೊಂದು 10 ಕಾಯಿನ್ ಪರ್ಚೇಸ್ ಮಾಡಿದ್ದೀನಿ ಒಂದು ಆ್ಯಪಲ್ಲಿ. ಇನ್ನೊಂದು ಆ್ಯಪಲ್ಲಿ ಒಂದು 10 ಕಾಯಿನ್ ಪರ್ಚೇಸ್ ಮಾಡಿದ್ದೀನಿ. ಅದಷ್ಟು ಬಿಟ್ಟರೆ ಮತ್ತು ಇನ್ನೇನು ಇಂಥದ್ದೇನು ಬೇರೆ ಟ್ರಾನ್ಸಾಕ್ಷನ್ಗಳಾಗಿಲ್ಲ. KYC ಮಾಡಿರೋದು, ಬೇರೆ ಯಾವುದೋ ಇಲ್ಲಿಗಲ್ ಆ್ಯಪ್ಗಳನ್ನ ಯೂಸ್ ಮಾಡಿಲ್ಲ. ಅಂಥದ್ರಲ್ಲಿ ಮಾಡಿ ಇರ್ತೀನಿ. ಅದು ಅವರಿಗೆ ಕ್ಲೀನಾಗಿ ತೋರಿಸ್ತೀನಿ. ಎಲ್ಲ ಟ್ರಾನ್ಸಾಕ್ಷನ್ ಅಂದರೆ ಏನೋ ಕಂಡು ಬರಲ್ಲ, ಬಟ್ ಅವ್ರು ಅದರಲ್ಲಿ ಏನೋ P2P ಮಾಡ್ತಾರಂತೆ. ಅದೇನಂತ ಗೊತ್ತಿಲ್ಲ, ಮೋಸ್ಟ್ಲಿ ಏನೋ ಅದರಿಂದ ಏನೋ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಹಿಂದೆ ನೋಟ್ಸ್ ಕೇಳಿದೆ. ಅದು ಯಾವ ಥರ ಅಂತ ನಮಗೆ ಗೊತ್ತಿಲ್ಲ. ನಾವು ಡೈರೆಕ್ಟಾಗಿ ಅಲ್ಲೇ ಸೆಲ್ ಮಾಡಿದ್ರೆ ಅಲ್ಲೇ ಸೆಲ್ ಆಗುತ್ತೆ, ಅಲ್ಲೇ ಬೈ ಮಾಡಿದ್ರೆ ಅದಕ್ಕೆ ಬರುತ್ತೆ, ಅಕೌಂಟಿಗೆ ಬರುತ್ತೆ. ಆ ಥರದ್ದು ಆ್ಯಪನ್ನು ನಾನು ಯೂಸ್ ಮಾಡ್ತಿರೋದು. ಅದನ್ನು ಮಾಡಿ ಅವರಿಗೆಲ್ಲ ಡೀಟೇಲ್ ಕೊಟ್ಟೆ. ಅವರು ಒಳ್ಳೆ ಥರದಲ್ಲೆಲ್ಲ ಕೇಳಿ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಎಲ್ಲದನ್ನೂ ನೋಡಿದ್ರು. ಅಂಥದ್ದು ಅವ್ರಿಗೇನು ಕಂಡು ಬಂದಿಲ್ಲ. ಅಂಥದ್ದು ಯಾವುದು ನಾವು ಮಾಡೋದು ಅಲ್ಲ. ನಾವು BJP ಸಂಘಟನೆ ದೇಶದ್ರೋಹಿ ವಿರೋಧಿ ಕೆಲಸ ಯಾವುದೇ ಕಾರಣಕ್ಕೂ ನಾವು ಮಾಡೋದು ನಮ್ಮ ಜೀವನದಲ್ಲಿ ನಮಗೆ ಹೇಳ್ಕೊಟ್ಟಿಲ್ಲ. ನಮಗೆ ಹುಟ್ಟಿದಿಂದ ನಮಗದು ಬಂದೇ ಇಲ್ಲ. ಆ ಥರದಲ್ಲಿ ನಾವು ಬೆಳೆದಿದ್ದೀವಿ. ಎಲ್ಲರ ಜೊತೆನೂ ಸ್ನೇಹದಿಂದನೇ ಇದ್ದಿದ್ದು. ಯಾರಾದ್ರೂ ಕಷ್ಟ ಅಂದರೆ ನಾವು ಅದಕ್ಕೆ ಮಿಡಿತೀವಿ, ಯಾರು ನಮಗೆ ಮಿಡಿತಾರೆ ಅಂಥವ್ರಿಗೆ ನಾವು ನಿಯತ್ತಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲ ಹೆಲ್ದಿ ಟ್ರಾನ್ಸಾಕ್ಷನ್. ಮತ್ತು ಅವ್ರು 3 ದಿನಕ್ಕೂ ವಿಚಾರಣೆ ಮಾಡಿ ನಿನ್ನೆ ದಿನ ಎಲ್ಲರಿಗೂ ಬಿಟ್ಟಿರ್ತಾರೆ. ಅವರು ಕೆಲಸ ಕಾರ್ಯಗಳು ಏನಾದರೂ ನಮಗೆ ಹೇಳೋದು, ನಾವು ಅವ್ರಿಗೆ ಕೆಲಸ ಕಾರ್ಯ ಹೇಳಿದ್ರೆ ಸಬಿದು ಫ್ರೆಂಡ್ ಆಗಿರ್ತಾನೆ. ಅಂಥದ್ದು ಇರ್ತಾ ಅವ್ರದ್ದು ಗಾಡಿ ಪೇಂಟ್ ಮಾಡೋದು, ಇಲ್ಲ ಅವ್ರಿಗೆ ಏನಾದರೂ ಕೆಲಸ ಇದೆ ನಮಗೆ ಹೇಳೋದು, ಗಾಡಿ ಇದು ಏನಾದರೂ ನಾವು ಇದು ಮೊಬೈಲ್ ತೊಗೊಳೋದು, ಅಂಥ ಹೆಲ್ದಿ ಟ್ರಾನ್ಸಾಕ್ಷನ್ಗಳು ಸಬಿಲು ನನ್ನ ಮಧ್ಯೆ ಇರ್ತದೆ. ಅದು ನಾವು ಕ್ಲಾರಿಫೈ ಇದೆಲ್ಲ ಮುಗಿಸಿರ್ತೀವಿ. ಅವ್ರಿಗೇನು ಕೇಳಿದ್ರು ಗೊತ್ತಿಲ್ಲ. ಬಟ್ ನಂದು ನನ್ನ ತಮ್ಮಂದು ಈ ಕಾನ್ವರ್ಸೇಷನಲ್ಲಿ ಇದಾಗಿದೆ ಅಂಥೇಳಿ ಕ್ರಿಪ್ಟೋದು ತೋರಿಸಿದ್ವಿ. ಮತ್ತೇನಾದ್ರು ಬೇರೆ ಆ್ಯಪ್ಗಳಿದಾವೆ ಅಂಥೇಳಿ ಎಲ್ಲ ಸರ್ಚ್ ಮಾಡಿದ್ರು. ಅದರಲ್ಲಿ ಏನು ತೊಂದರೆ ಏನು ಕಂಡು ಬಂದಿಲ್ಲ. ಮತ್ತು ತಿಳಿಸಿದ್ರು 10 ಲಕ್ಷ ಇಟ್ಟಿದ್ದೀವಿ. ಅದು ನಾವು ಆಲ್ರೆಡಿ ಮುಂಚೆನೇ ನ್ಯೂಸಲ್ಲಿ ನೋಡಿದ್ದೀವಿ. 10 ಲಕ್ಷ ಇಟ್ಟಿರೋದು ಮುಖ್ಯ ಅಲ್ಲ, ದೇಶಕ್ಕೆ ಮಾರಕವಾಗಿರೋರು ಎಲ್ಲೇ ಇಲ್ಲೋ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತಲೇ ಹೇಳೋದು. ಮತ್ತು ಇನ್ನೊಂದು ಯುವಕರಿಗೆ ಎಚ್ಚರಿಕೆ ಏನಂದರೆ, ನೀವು ಎಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಎಂಥ ಆ್ಯಪ್ಗಳನ್ನ ಯೂಸ್ ಮಾಡ್ತೀರಾ, ಯಾವ ಥರ KYC ಮಾಡ್ತೀರಾ, ಜೆರಾಕ್ಸ್ ಅಂಗಡಿ ಜೆರಾಕ್ಸ್ ಮಾಡ್ಕೊಂಡು ಕೊಡ್ತೀರಾ, ಯುವಕರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಒಂದು ಬ್ಯಾಂಕಿನ ಪಾಸ್ಬುಕ್ ಜೆರಾಕ್ಸ್ ಆಗಲಿ, ಏನೇ ಒಂದು ಡಿಜಿಟಲ್ ಏನಾಗಿದೆ ಎಷ್ಟು ಯೂಸ್ಫುಲ್ ಇದೆ ಅಷ್ಟೇ ಟೆರಿಬಲ್ ಇದೆ. ಯಾವುದೋ ಪ್ರಾಬ್ಲಮ್ಗೆ ಎಲ್ಲರಿಗೂ ಹೋಗಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದ್ರ ಬಗ್ಗೆ ಎಚ್ಚರವಾಗಿರ್ಬೇಕು ಎಲ್ಲ ಯುವಕರು. ಅದು ಈಗ ತೀರ್ಥಹಳ್ಳಿಲಂತೂ ಭಾರಿ ಎಲ್ಲರಿಗೂ ಎಚ್ಚರವಾಗಿದೆ. ಯಾವ ಟೈಮಲ್ಲಿ ಏನು ಎಂತ ಕೇಳ್ತಾರೆ, ಎಂತ ತೊಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಆ ಜಾತಿ ಈ ಜಾತಿ, ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿರೋದಿಲ್ಲ. ದೇಶದ ವಿಚಾರ ಬರ್ತಾ ಇದೆ, ದೇಶದಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಕುವೆಂಪು ಊರು ಅಂತ ಹೇಳ್ತಿದ್ದು ತೀರ್ಥಹಳ್ಳಿನ ಟೆರರಿಸ್ಟ್ ಊರು ಅಂತ ಹೇಳೋವಂಥ ಪರಿಸ್ಥಿತಿ ಬರ್ತಾ ಇದೆ. ಈಗ ರಾಜಕೀಯ ಎಲೆಕ್ಷನ್ ಆಗಿರೋ ವಿಚಾರಕ್ಕೆ ಹೋಗಿ BJP ಒಂದು ಸಣ್ಣ ಕಾರ್ಯಕರ್ತ ನಾನು ಕೋಟಿಗೆ ಇಟ್ಕೊಂಡಿದ್ದೇನು ಮಾಡ್ತಿಲ್ಲ. ಸಣ್ಣ ಪುಟ್ಟದೇನೋ ಮಾಡಿಕೊಂಡು ಪೇಂಟಿಂಗ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನಮ್ಮನೇಲಿ ನಮ್ಮಮ್ಮ ಎಲ್ಲ ಕಷ್ಟಪಟ್ಕೊಂಡು ಬದುಕ್ತಿರೋದು. ಸುಮ್ಮನೆ ಏನೇನೋ ಬಿಚ್ಚೋದು, ಈ ಟೈಮಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳೋದು ಮಾಡಬೇಡಿ. ದೇಶದ ವಿಚಾರ ಅರಿವು ಮೂಡಿಸಿ, ಏನಾಗ್ತಿದೆ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡಿ. ಹಾಗೇನಾದ್ರು ತಪ್ಪಿದ್ರೆ ನೀವು ಗುಂಡು ಹೊಡೆಯೋದಾರೆ ಹೊಡೀರಿ, ಕೊಚ್ಚೋದಾರೆ ಕೊಚ್ಚಿ. ನಮ್ಮನೇಲೆ ಹೊಡಿತಾರೆ ಫಸ್ಟ್, ಇವರು ಹೊಡೋದಕ್ಕಿಂತ ನೀವೆಲ್ಲ ಬಂದು ಹೊಡೆಯೋಕ್ಕಿಂತ ಮುಂಚೆ. ನೋಡೋಣ ಸರ್ ಎಂತ ಆಗುತ್ತೆ.